ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾವ ವ್ಯಕ್ತಿ ನಿಮ್ಮಿಂದ ದೂರ ಆಗಿರ್ತಾರೆ ಆ ವ್ಯಕ್ತಿ ಮರಳಿ ನಿಮ್ಮ ಹತ್ರ ಬರ್ತಾರಾ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾವ ವ್ಯಕ್ತಿ ನಿಮ್ಮಿಂದ ದೂರ ಆಗಿರ್ತಾರೆ ಆ ವ್ಯಕ್ತಿ ಮರಳಿ ನಿಮ್ಮ ಲೈಫ್ಗೆ ಬರ್ತಾರಾ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಬಹುಶಃ ಆ ವ್ಯಕ್ತಿ ನಿಮಗೆ ಫ್ರೆಂಡ್ಸ್ ಆಗಿರಬಹುದು, ರಿಲೇಟಿವ್ಸ್ ಆಗಿರಬಹುದು, ರಿಲೇಷನ್ಶಿಪ್ಪಲ್ಲಿ ನೀವಿರ್ಬೋದು, ಲವ್ ಆಗಿರ್ಬೋದು, ಹಸ್ಬೆಂಡ್ ವೈಫ್ ಆಗಿರಬಹುದು. ನಿಮ್ಮಿಬ್ಬರ ನಡುವೆ ಯಾವುದೋ ಒಂದು ಚಿಕ್ಕ ಕಾರಣಾಂತರಗಳಿಂದ ಅಥವಾ ಯಾವುದೋ ಒಂದು ದೊಡ್ಡ ಜಗಳಗಳಿಂದ ನೀವಿಬ್ಬರು ದೂರ ಆಗಿದ್ದರೆ, ಆ ವ್ಯಕ್ತಿ ಮತ್ತು ನಿಮ್ಮ ನಡುವೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಸ್ ಆಗಿದ್ದರೆ ಅಥವಾ ಬ್ರೇಕಪ್ ಏನಾದರೂ ಆಗಿದ್ರೆ ಮರಳಿ ಆ ವ್ಯಕ್ತಿ ನಿಮ್ಮ ಹತ್ರಕ್ಕೆ ಮರಳಿ ನಿಮ್ಮ ಲೈಫ್ಗೆ ಬರ್ತಾರ ಆ ವ್ಯಕ್ತಿ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿ ಮರಳಿ ನಿಮ್ಮ ಲೈಫ್ಗೆ ಬರ್ತಾರಾ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಬೇಕಿದ್ರೆ ಈ ವಿಡಿಯೋನ ಪಾಸ್ ಮಾಡಿ ಆ ವ್ಯಕ್ತಿಯ ಫೋಟೋ ಆಗಿರ್ಬೋದು ಅಥವಾ ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ಕಣ್ಮುಚ್ಚಿ ಡೀಪ್ ಬ್ರೀತ್ ಮಾಡಿ ಅವರ ಮುಖ ಚೆಹರೆನ ನೆನಪು ಮಾಡಿಕೊಂಡು ಈ ಒಂದು ಕಾರ್ಡ್, ಒಂದು ಸ್ಟೋನ್, ಯಾವ ತಕ್ಷಣಕ್ಕೆ ನೀವು ಸ್ಟೋನ್ ನೋಡಿದ ಕೂಡಲೇ ಯಾವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತಲ್ಲ ಅದನ್ನು ಪಿಕ್ ಮಾಡ್ಕೊಳ್ಳಿ. ಆ ವ್ಯಕ್ತಿಯ ಮನಸ್ಥಿತಿ ಹೇಗಿದೆ, ಪರಿಸ್ಥಿತಿ ಹೇಗಿದೆ, ನಿಮ್ಮ ವಿಚಾರದಲ್ಲಿ ಆ ವ್ಯಕ್ತಿಯ ಯಾವ ಡಿಸಿಷನ್ ತಗೊಳ್ತಾರೆ, ಆ ಮುನ್ನಡೆ ಏನು ಆ ವ್ಯಕ್ತಿ ನಿಮ್ಮ ವಿಚಾರದಲ್ಲಿ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಪಡಿಬೇಕಾಗತ್ತೆ. ಹ್ಯಾಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್, ಮೊದಲನೆಯ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ ರೀಡಿಂಗ್ ನೋಡಿ. ಆ ವ್ಯಕ್ತಿಯ ಪರಿಸ್ಥಿತಿ ಹೇಗಿದೆ, ಆ ವ್ಯಕ್ತಿಯ ಎನರ್ಜೀಸ್ ಹೇಗಿದೆ, ಆ ವ್ಯಕ್ತಿ ಮರಳಿ ನಿಮ್ಮ ಹತ್ರಕ್ಕೆ ಬರಬೇಕು ಅಂತ ಡಿಸೈಡ್ ಮಾಡಿದಾರಾ, ಮರಳಿ ನಿಮ್ಮ ಲೈಫ್ಗೆ ಆ ವ್ಯಕ್ತಿ ಬರ್ತಾರಾ ಅನ್ನೋದ್ರ ವಿಚಾರವಾಗಿ ನಿಮ್ಮ ರೀಡಿಂಗ್ ಆಗಿರುತ್ತೆ. ನಾನೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮಗೆ. ಇಲ್ಲಿ ಆ ವ್ಯಕ್ತಿಗೆ ಒಂದಷ್ಟು ಥರ್ಡ್ ಪಾರ್ಟಿ ಸಿಚುವೇಶನ್ಸ್ಗಳು ಅಡ್ಡ ಆಗಿದೆ ಅಂತ ಹೇಳಿ, ಇಲ್ಲಿ 3ನೇ ವ್ಯಕ್ತಿಗಳ ಮಾತುಗಳಿಗೆ ಈ ವ್ಯಕ್ತಿ ಒಂದಷ್ಟು ಅಟ್ರ್ಯಾಕ್ಟ್ ಆಗಿರುವಂಥದ್ದು, ಹಾಗೆ ಆ ವ್ಯಕ್ತಿಗಳೊಟ್ಟಿಗೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇರುವಂಥದ್ದು. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಹತ್ರಕ್ಕೆ ಬರಬೇಕು ಅನ್ನೋದಾಗಿರ್ಬೋದು ಅಥವಾ ನಿಮ್ಮ ಹತ್ರ ಮಾತಾಡಬೇಕು ಅನ್ನೋದಾಗಿರ್ಬೋದು, ಆ ವ್ಯಕ್ತಿಯ ಮೈಂಡ್ಗೆ ಬರ್ತಾ ಇಲ್ಲ. ಬಿಕಾಸ್ ಆ ವ್ಯಕ್ತಿಗೆ ಈ ಮೂಮೆಂಟಲ್ಲಿ ಏನಾಗಿದೆ, ನಿಮ್ಮಿಂದ ದೂರ ಆದಮೇಲೆ ಏನಾಗಿದೆ, ಅಲ್ಲಿ ಒಂದಷ್ಟು ಥರ್ಡ್ ಪಾರ್ಟಿ ವಿಚಾರಗಳಲ್ಲೇ ಅವರ ಮಾತಿನ ಮೇಲೆ ನಿಗಾ ಜಾಸ್ತಿ ಆಗಿರೋದ್ರಿಂದ ಆ ವ್ಯಕ್ತಿಯ ಮಾತುಗಳು ಈ ವ್ಯಕ್ತಿಗೆ ಹಿಪ್ನೋಟೈಸ್ ಮಾಡ್ದಂಗೆ ಇರುತ್ತೆ. ಅವ್ರ ಜೊತೆನೆ ದಿನಗಳು ಕಳೆಯುವಂಥದ್ದಾಗಿರ್ಬೋದು ಅಥವಾ ಅವ್ರ ಮಾತನ್ನು ಕೇಳುವಂಥದ್ದಾಗಿರ್ಬೋದು, ಅವರು ಏನು ಹೇಳ್ತಾ ಇದ್ದಾರೆ ಆ ವಿಚಾರವಾಗಿ ಡೈವರ್ಟ್ ಆಗ್ತಾ ಇರುವಂಥದ್ದು. ಹಾಗೆ ಇಲ್ಲಿ ಇನ್ನು ಕೆಲವ್ರ ಲೈಫಲ್ಲಿ ಫ್ರೆಂಡ್ಸ್ಗಳೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡುವಂಥದ್ದು, ಇದು ಎಲ್ಲನೂ ಕೂಡ ಒಂದಷ್ಟು ಸೆಲೆಬ್ರೇಷನ್ ಅಂದರೆ ಆ ಗುಂಗಿನಲ್ಲಿ ಈ ವ್ಯಕ್ತಿ ಏನು ಮುಳುಗಿರೋದ್ರಿಂದ ಈ ಕಡೆಗೆ ನಿಮ್ಮ ನೆನಪು ಆಗ್ತಾ ಇಲ್ಲ ಅಂತ ಹೇಳಿ ತೋರಿಸುತ್ತೆ. ಅವರ ಎನರ್ಜಿನೇ ಈಗಲೂ ಕೂಡ ಅಷ್ಟೇ, ಇವರ ಜೊತೆ ಇವರು ಸುತ್ತ ಇರುವಂತಹ ಜನಗಳು ಏನಿದ್ದಾರಲ್ಲ ಅಂತಹ ಜನಗಳ ಜೊತೆಗೆ ಇವರು ಇದ್ದಾಗ ಏನಾಗ್ತಾ ಇದೆ, ಇವರ ಮೈಂಡ್ ತುಂಬಾ ಡೈವರ್ಟ್ ಆಗ್ತಾ ಇರುವಂಥದ್ದಾಗಿದೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ದಿ ಎಂಪರರ್ ಕಾರ್ಡ್ ಬಂದಿರೋದ್ರಿಂದ ಆ ವ್ಯಕ್ತಿಗೆ ನೀವೇನಾದರೂ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೋದರೆ ಅಥವಾ ಆ ವ್ಯಕ್ತಿಗೆ ಏನಾದರೂ ಪ್ರಶ್ನೆಗಳನ್ನು ಮಾಡೋದಕ್ಕೆ ಹೋದರೆ ತುಂಬ ರಿಡ್ಜಾಗಿ ಬಿಹೇವ್ ಮಾಡ್ತಾರೆ ಅಂತಲೇ ತೋರಿಸುತ್ತೆ. ಅವ್ರು ನಿಮ್ಮ ವಿಚಾರದಲ್ಲಿ ಬಹಳಷ್ಟು ಹಠನ ಸಾಧಿಸ್ತಾ ಇದ್ದಾರೆ ಅಂತ ಹೇಳಿ ತೋರಿಸುತ್ತೆ. ನಾನು ಇರೋದೇ ಹೀಗೆ, ನಾನು ಬೆಂಡ್ ಆಗೋದೇ ಇಲ್ಲ ಅನ್ನುವಂತಹ ಟೈಮ್ ಇದಾಗಿದೆ ಅಂತ ಹೇಳಿ ತೋರಿಸುತ್ತೆ.
ಸೊ ಈಗ ನೀವೇನು ಮಾಡಬೇಕಾಗತ್ತೆ, ಒಂದಷ್ಟು ಆ ವ್ಯಕ್ತಿಯನ್ನು ಏನಿದೆ ಕ್ವಶನ್ಸ್ಗಳು ಕೇಳುವಂಥದ್ದಾಗಿರ್ಬೋದು, ಅಥವಾ ಪದೇ ಪದೇ ಆ ವ್ಯಕ್ತಿಯನ್ನು ಕಾಂಟ್ಯಾಕ್ಟ್ ಮಾಡುವಂಥದ್ದಾಗಿರ್ಬೋದು, ಪದೇ ಪದೇ ಆ ವ್ಯಕ್ತಿಗೆ ಇರಿಟೇಷನ್ ಮಾಡುವಂಥದ್ದು ದಯವಿಟ್ಟು ಸ್ಟಾಪ್ ಮಾಡಬೇಕಾಗತ್ತೆ. ಆ ವ್ಯಕ್ತಿಗೆ ನೀವು ಏನಿದೆಯಲ್ಲ ಆ ವ್ಯಕ್ತಿಯನ್ನು ತುಂಬ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಹೋದಾಗ ಅದು ಕಟ್ಟಾಗುತ್ತೆ. ಈ ನಿಮ್ಮಿಬ್ಬರ ಸಂಬಂಧ ಕಟ್ಟಾಗೋ ಸಂಭವ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಆ ವ್ಯಕ್ತಿಗೆ ನಿಮ್ಮ ಜೊತೆಗೆ ನಿಮ್ಮ ಜೊತೆ ಕಳೆದಂತಹ ದಿನಗಳು ಆಗಾಗ ನೆನಪಾಗುತ್ತೆ. ಕೆಲವೊಂದು ಸಲ ಡಿಸಿಷನ್ ತೊಗೊಂಡ್ಬಿಡ್ತಾರೆ, ನಿಮ್ಗೆ ಫೋನ್ ಮಾಡಬೇಕು ಅಥವಾ ಮೆಸೇಜ್ ಮಾಡಬೇಕು ಅಥವಾ ನಿಮ್ಮ ಫೋನ್ ರಿಸೀವ್ ಮಾಡಿಬಿಡ್ಬೇಕು ಅಥವಾ ಬ್ಲಾಕ್ ತೆಗಿಬೇಕು, ಇದೆಲ್ಲನೂ ಕೂಡ ಆಗಾಗ ಆ ವ್ಯಕ್ತಿಗೆ ಅನ್ನಿಸುತ್ತೆ. ಬಟ್ ಆದರೆ ಮನಸ್ಸು ತುಂಬಾ ಚಂಚಲತೆಯಿಂದ ಇದಾಗಿದೆ. ಅಂದರೆ ನಿಮ್ಮಿಂದ ಎಲ್ಲಿ ಮತ್ತೆ ಕ್ವಶನ್ಗೆ ಈಡಾಗ್ತೀನೋ ಅಥವಾ ಎಲ್ಲಿ ನನ್ನ ಮತ್ತೆ ಅದೇ ರೀತಿ ನಾನು ಇರಬೇಕಾಗತ್ತೆ, ಈ ಥರದ್ದೆಲ್ಲ ಒಂದಷ್ಟು ಈ ಪಾಸ್ಟಲ್ಲಿ ನಡೆದಂತಹ ಸ್ವೀಟ್ ಮೆಮೊರೀಸ್ಗಳು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಆದರೆ ಎಲ್ಲಿ ಮತ್ತೆ ನಾನು ಯಾವುದಾದ್ರೂ ಕಮಿಟ್ಮೆಂಟಿಗೆ ಸಿಕ್ಕಾಕೊಂಡು ಬಿಡ್ತೀನೇನೋ, ಅಥವಾ ಮುಂಚಿನ ಥರ ಅಂದರೆ ಇವತ್ತು ಫೋನ್ ರಿಸೀವ್ ಮಾಡಿ ಮಾತಾಡೋದು ಅದೇ ಥರ ನಾನು ಚೆನ್ನಾಗಿ ಮಾತಾಡಿದ ತಕ್ಷಣ ನಾಳೆ ಬೆಳಗ್ಗೆಯಿಂದ ಅದೇ ಥರ ಟೈಮ್ ಟೇಬಲ್ ಆಗಿಬಿಡುತ್ತೇನೋ ಅನ್ನುವಂತಹ ಕೆಲವೊಂದಷ್ಟು ಭಯಗಳು ಕೂಡ ಈ ವ್ಯಕ್ತಿಯಲ್ಲಿದೆ. ಬಟ್ ಕೆಲವೊಂದು ಸಲ ಇವ್ರಿಗೆ ನೀವು ದೂರ ಇದ್ದೀರಾ ಅಂತ ಗೊತ್ತಾದಾಗ, ಅಥವಾ ನೀವು ತುಂಬ ಈ ವ್ಯಕ್ತಿಯನ್ನು ಎಂಟರ್ಟೈನ್ ಮಾಡದೇ ಇದ್ದಾಗ ಈ ವ್ಯಕ್ತಿಗೆ ಅನಿಸುತ್ತೆ ನಾನು ಕಾಂಟ್ಯಾಕ್ಟ್ ಮಾಡಲಾ ಅಥವಾ ಫೋನ್ ಮಾಡಲಾ, ಮೆಸೇಜ್ ಮಾಡಲಾ, ಯಾಕೆ ಬಂದಿಲ್ಲ, ಇದೆಲ್ಲನೂ ಕೂಡ ಆಲೋಚನೆ ಈ ವ್ಯಕ್ತಿ ಮಾಡ್ತಾರೆ ಅಂತಲೇ ಇಲ್ಲಿ ತೋರಿಸುತ್ತೆ. ಓಕೆ, ಹಾಗೆ ಇಲ್ಲಿ ನನಗೆ ಕೆಲವೊಂದು ಈ ವ್ಯಕ್ತಿಯ ಮೈಂಡ್ ಮೆಸೇಜ್ ಕಾರ್ಡ್ ಏನಿದೆ ನೋಡೋಣ. ಇಟ್ಸ್ ಟೈಮ್ ಫಾರ್ ಮೀ ಟು ಹೀಲ್ ನೌ. ನನಗೆ ಒಂದಷ್ಟು ಏನು ಸಮಯ, ಇದು ನನ್ನ ಸಮಯ, ನಾನು ಒಂದಷ್ಟು ಹೀಲ್ ಆಗಬೇಕು. ಇಷ್ಟು ದಿವಸ ನಾನು ನಿನ್ನ ಮಾತು ಕೇಳಿಕೊಂಡೇ ಆಗಿರ್ಬೋದು, ನೀನು ಹೇಳ್ದಂತೆ ನಾನು ಇದ್ದಿದ್ದಾಗಿರಬಹುದು, ಅಥವಾ ಬಹಳಷ್ಟು ಟೈಮ್ ನಿನ್ನ ಜೊತೆ ಸ್ಪೆಂಡ್ ಮಾಡಿದ್ದಾಗಿದೆ. ಬಟ್ ಆದರೆ ಇನ್ನೂ ಕೂಡ ನನಗೆ ಹಿಡಿತದಲ್ಲೇ ಇರೋದಕ್ಕಾಗೋದಿಲ್ಲ. ಇದು ನನಗೆ ಯಾವುದೋ ಒಂದು ಸಂದರ್ಭ ಅಥವಾ ಯಾವುದೋ ಒಂದು ಸನ್ನಿವೇಶ ನಿಮ್ಮಿಬ್ಬರ ನಡುವೆ ಆಗಿದೆ, ಅದನ್ನು ಮರೆಯೋದಕ್ಕೆ ಅಂತಲೇ ನನಗೆ ಇದನ್ನು ಮರೆಯೋದಕ್ಕೆ, ನಾನು ಹೀಲ್ ಆಗೋದಕ್ಕೆ ಇದೊಂದು ಸೂಕ್ತ ಸಮಯ, ನನಗೆ ಸ್ವಲ್ಪ ಬಿಡು ಅನ್ನುವಂತಹ ರೀತಿಯಲ್ಲೇ ಈ ವ್ಯಕ್ತಿಯ ಮಾತಿದೆ ಅಂತಲೇ ಹೇಳಬಹುದು. ಸೊ ನಾನು ನೆಕ್ಸ್ಟ್ ಇಲ್ಲಿ ಹೇಳೋದಕ್ಕೆ ಹೋದಾಗ ಈ ವ್ಯಕ್ತಿ ಹೀಗೆ ನಾನು ಬಿಟ್ಬಿಟ್ರೆ ಮತ್ತೆ ಬರೋದೇ ಇಲ್ವಾ ಅಥವಾ ನನ್ನ ಕೈಗೆ ಸಿಗೋದೇ ಇಲ್ವಾ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ, ಇಲ್ಲಿ 6 ಲವರ್ಸ್ ಕಾರ್ಡ್ ಬಂದಿದೆ. ಐ ಲವ್ ಯು ಅಂತ ಹೇಳಿ ತೋರಿಸ್ತಾ ಇದೆ. ಅಂದರೆ ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳಿ, ಅಂದರೆ ಇನ್ ಫ್ಯೂಚರಲ್ಲಿ ಈ ವ್ಯಕ್ತಿಯ ಮೈಂಡು, ಈ ವ್ಯಕ್ತಿಯ ಮನಸ್ಥಿತಿ ಬದಲಾಗುವಂತಹ ಸಾಧ್ಯತೆ ಇದೆ. ಇಲ್ಲಿ ಈ ವ್ಯಕ್ತಿಗೋಸ್ಕರ ನೀವು ಕೆಲವೊಂದಷ್ಟು ಸ್ಯಾಕ್ರಿಫೈಸ್ ಮಾಡಿದಂಥದ್ದಾಗಿರ್ಬೋದು, ಅಥವಾ ಈ ವ್ಯಕ್ತಿಗೋಸ್ಕರ ನೀವು ಬಹಳಷ್ಟು ಕಣ್ಣೀರಿಟ್ಟಂಥದ್ದು, ಅಥವಾ ಈ ವ್ಯಕ್ತಿ ಹಿಂದೆ ಹೋದಂಥದ್ದು, ಇದೆಲ್ಲ ಏನಿದೆಯಲ್ಲ ಒಂದಷ್ಟು ಈ ವ್ಯಕ್ತಿಗೆ ನೆನಪಾಗುವಂಥದ್ದು ಕೂಡ ಇದೆ. ಆ ಮನಸ್ಸಿನಲ್ಲಿ ಎಲ್ಲನೂ ಇದೆ. ಬಟ್ ಆದರೆ ಈ ವ್ಯಕ್ತಿಗೆ ಏನು ಅಂತ ಹೇಳಿದ್ರೆ, ಇವರ ತಪ್ಪನ್ನು ನೀವೇನಾದರೂ ಹೇಳೋದಕ್ಕೂ ಅಂತ ಹೋದಾಗ ಈ ವ್ಯಕ್ತಿ ಬಹಳಷ್ಟು ಮೈಂಡ್ ಡೈವರ್ಟ್ ಮಾಡ್ಕೊಳ್ಳುವಂಥದ್ದು, ಅಥವಾ ತುಂಬಾ ಸಿಟ್ಟನ್ನು ತೋರಿಸಿ ಆ ಜಾಗದಿಂದ ದೂರ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಏನಾಗಬೇಕಾಗತ್ತೆ ಅಂದರೆ, ನೀವೇ ಬೆಂಡ್ ಆಗಬೇಕಾಗತ್ತೆ. ನೀವು ನೋಡಿದ್ದು ಸರಿಯಾಗಿದ್ರು ಕೂಡ, ಅಥವಾ ನೀವು ಹೇಳ್ತಾ ಇರೋದು ಸತ್ಯನೇ ಆಗಿದ್ರು ಕೂಡ, ಇಲ್ಲಿ ನಾನು ಮಾಡ್ತಿರೋದೇ ತಪ್ಪು ಅಂತ ಹೇಳಿ ನೀವೇ ಪರಿವರ್ತನೆ ಆಗಬೇಕಾಗತ್ತೆ, ನೀವೇ ಸ್ವೈಪ್ ಆಗಬೇಕಾಗತ್ತೆ, ನೀವೇ ಡೈವರ್ಟ್ ಆಗಬೇಕಾಗತ್ತೆ. ನಂದೇ ತಪ್ಪು ಅಂತ ಹೇಳಿದಾಗ ಈ ವ್ಯಕ್ತಿ ಮತ್ತೆ ಮರಳಿ ಅದೇ ರೀತಿ ಇರುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ. ಈ ವ್ಯಕ್ತಿ ಮರಳಿ ನಿಮ್ಮ ಲೈಫ್ಗೆ ಬರ್ತಾರಾ ಅಂತ ನಾನು ನೋಡೋದಕ್ಕೆ ಹೋದರೆ, ಆಬ್ವಿಯಸ್ಲಿ ಇನ್ನೊಂದು 10 ವಾರಗಳಾಗಿರ್ಬೋದು, ಅಥವಾ 10ನೇ ತಿಂಗಳಲ್ಲಾಗಿರ್ಬೋದು, 10 ತಿಂಗಳ ನಂತರದಲ್ಲಾಗಿರ್ಬೋದು, ಈ ವ್ಯಕ್ತಿ ಬರುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಹಾಗೆ ಮತ್ತೊಂದು ಮೆಸೇಜ್ ಏನಿದೆ ಅಂತ ಹೇಳಿದ್ರೆ, ಐ ವಿಲ್ ವೇಟ್ ಫಾರ್ ಎ ಸೈನ್ ಫ್ರಮ್ ಯು ಅಂತ ಹೇಳಿ. ಅಂದರೆ ನಾನು ಎಲ್ಲಾನು ಕ್ಷಮಿಸಿದ್ದೀನಿ, ಅಥವಾ ನಾನು ಅಂದ್ಕೊಂಡಿದ್ದೇ ತಪ್ಪು, ಅಥವಾ ನೀನೇ ಸರಿ ಅನ್ನುವಂತಹ ರೀತಿಯಲ್ಲಿ ನೀವು ಆ ವ್ಯಕ್ತಿಗೆ ಹತ್ತಿರವಾಗೋದಕ್ಕೆ, ಅಥವಾ ಆ ವ್ಯಕ್ತಿ ನಿಮ್ಗೆ ಹತ್ತಿರ ಆಗೋದಕ್ಕೆ ಇಂಥ ಮಾತುಗಳು ಒಂದಷ್ಟು ನೀವು ಆಡಬೇಕಾಗತ್ತೆ, ಅಥವಾ ಅದೇ ರೀತಿ ನೀವು ಇಡಬೇಕಾಗತ್ತೆ. ನನಗೆ ನಿನ್ನ ಕಡೆಯಿಂದ ಯಾವುದಾದ್ರೂ ಒಂದು ಸೈನ್ ಬೇಕಾಗಿದೆ, ಅಂದರೆ ಯಾವುದಾದ್ರೂ ಒಂದು ಸೂಚನೆ ಬೇಕಾಗಿದೆ ಅಂತ ಹೇಳಿ ಇಲ್ಲಿ ಆ ವ್ಯಕ್ತಿಯ ಮನಸ್ಸಿನ ಮಾತಾಗಿದೆ. ಅಂದರೆ ಎಲ್ಲನೂ ಮರೆತು ಬಿಟ್ಟಿದ್ದೀನಿ, ಹಳೆ ವಿಚಾರಗಳನ್ನೆಲ್ಲನೂ ಮರೆತು ಬಿಟ್ಟಿದ್ದೀನಿ, ನಾನು ಹೊಸ ವ್ಯಕ್ತಿ ರೀತಿಯಲ್ಲಿ ಇರ್ತೀನಿ ಅನ್ನುವಂತಹ ಸೈನ್ನ ನಾನು ನೋಡ್ತಿದ್ದೀನಿ ಅನ್ನುವಂತಹ ರೀತಿಯಲ್ಲಿ ಈ ವ್ಯಕ್ತಿ ಇದ್ದಾರೆ ಅಂತಲೇ ಹೇಳಬಹುದು. ಸೊ ಈ ವ್ಯಕ್ತಿಯ ಈಗಿನ ಪರಿಸ್ಥಿತಿ ಆಗಿರ್ಬೋದು, ಮನಸ್ಥಿತಿ ಆಗಿರಬಹುದು, ಒಂದಷ್ಟು ಅವರು ಫ್ರೆಂಡ್ಸ್ಗಳೊಟ್ಟಿಗೆ ಕಾಲ ಕಳೆಯುವಂಥದ್ದು, ಅಥವಾ ಮೈಂಡ್ ಡೈವರ್ಟ್ ಮಾಡ್ಕೊಳ್ಳುವಂಥದ್ದು. ನಿಮ್ಮ ವಿಚಾರ ಅಂತ ಬಂದಾಗ ನೀವು ಎಷ್ಟೇ ಮಾತನಾಡೋದಕ್ಕೆ ಹೋದ್ರೂ ಕೂಡ, ನಾನು ಇರೋದೇ ಹೀಗೆ, ನೀನು ಅಡ್ಜಸ್ಟ್ ಆಗಿರೋದಾದರೆ ಇರು, ಇಲ್ಲಾಂದರೆ ಮುಂದಕ್ಕೆ ಹೋಗ್ತಾ ಇರು ಅನ್ನುವಂಥ ರೀತಿಯಲ್ಲಿ ಬಿಹೇವ್ ಮಾಡ್ತಾರೆ. ಅಥವಾ ನೀವೇನಾದರೂ ಕ್ವಶನ್ಸ್ಗಳನ್ನ ಹಿಂದಕ್ಕೆ ಮುಂದಕ್ಕೆ ಕೇಳಿದಾಗ, ನಾನು ಬೇಡವಾ ನಿಂಗೆ, ನಾನು ಬೇಕಾ ನಿಂಗೆ ಅಂತ ಕೇಳಿದಾಗೆಲ್ಲ ನಿಮ್ಮ ಮನಸ್ಸಿಗೆ ಆ ಪಾಸಿಟಿವ್ ಉತ್ತರಗಳು ಈ ವ್ಯಕ್ತಿ
ವ್ಯಕ್ತಿಯಿಂದ ಸಿಗೋದೇ ಇಲ್ಲ ನೆಗೆಟಿವ್ ಆಗಿ. ಹೌದು, ನಾನು ಇರೋದೇ ಹಾಗೆ, ನಂಗೆ ನೀನು ಬೇಡ, ಈ ಥರನೇ ಒಂಥರ ರಿಡ್ಜಾಗಿ ಬಿಹೇವ್ ಮಾಡುವಂಥದ್ದು. ಕೆಲವೊಂದು ಸಲ ಚಂಚಲ ಮನಸ್ಸು, ತುಂಬ ಚೆನ್ನಾಗಿ ನೀವು ಮಾತನಾಡ್ದಿರ ಅಂತ ಹೇಳಿದ್ರೆ ಅಲ್ಲಿ ಇನ್ನೆಲ್ಲೋ ಒಳ್ಳೆ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ, ಬಟ್ ಆದರೆ ಮರುದಿನ ಅದೇ ರೀತಿ ಇರೋದಿಲ್ಲ ಇವರು. ಸೊ ಇದು ನಾನು ಹೇಳಿದ್ನಲ್ಲ, ಇಟ್ಸ್ ಟೈಮ್ ಫಾರ್ ಮೀ ಟು ಹೀಲ್ ನಾವು ಅಂತ ಹೇಳಿದ್ದಾರೆ. ಅವರ ಮನಸ್ಸಿನ ಮಾತಿದಾಗಿದೆ. ಸೊ ಇದೊಂದು ಸ್ವಲ್ಪ ಸಮಯ ಬಿಟ್ಬಿಡಿ. ಅವರಿಗೆ ನಿಮ್ಮನ್ನು ಮಿಸ್ ಮಾಡ್ಕೊಳ್ಳುವಂತಹ ಎನರ್ಜಿ ಒಂದು ಬಂದೇ ಬರುತ್ತೆ. ಅವ್ರಿಗೆ ನೀವು ಎಷ್ಟು ದೂರ ಇರ್ತೀರಿ, ಎಷ್ಟು ತಾಳ್ಮೆಯಿಂದ ಇರ್ತೀರಿ, ಆಗ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಮೈಂಡ್ ಡೈವರ್ಟ್ ಆಗುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿ ನಾನಿಲ್ಲಿ ನೋಡಬಹುದು. ಸೊ ಇದು ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಆ ವ್ಯಕ್ತಿ ಮರಳಿ ನಿಮ್ಮ ಲೈಫ್ಗೆ ಬರ್ತಾರೆ, ಅದು ಯಾರಾದರೂ ಆಗಿರಬಹುದು. ಆ ವ್ಯಕ್ತಿ ಹೆಸರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ಎರಡನೇ ಕಾರ್ಡ್ ಎಲ್ಲ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ನಿಮ್ಮ ರೀಡಿಂಗ್ ನೋಡೋಣ. ಆ ವ್ಯಕ್ತಿ ಮರಳಿ ನಿಮ್ಮ ಲೈಫ್ಗೆ ಬರ್ತಾರಾ ಅಥವಾ ಇಲ್ವಾ, ಅವರ ಮನಸ್ಥಿತಿ ಪರಿಸ್ಥಿತಿ ಹೇಗಿದೆ ನೋಡೋಣ. ಹಾಗೆ ನಿಮ್ಮಿಬ್ಬರ ನಡುವೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ಸ್ ಇರ್ಬೋದು. ಈ ವ್ಯಕ್ತಿ ಯಾವುದೋ ಕೆಲವೊಂದು ಅವಕಾಶಗಳ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಅವರ ಪರ್ಸ್ನಲ್ ಲೈಫ್ ಬಗ್ಗೆನೂ ಕೂಡ ಇಲ್ಲಿ ಯೋಚನೆಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮಗೆ. ಸೊ ಈ ವ್ಯಕ್ತಿ ಒಂದಷ್ಟು ಟ್ರಾವೆಲಿಂಗ್ ಮಾಡ್ತಾ ಇರುವಂಥದ್ದಾಗಿರ್ಬೋದು, ಅಥವಾ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ, ಅಂದರೆ ವ್ಯಕ್ತಿ ಏನಾದರೂ ಕೆಲಸದ ವಿಚಾರವಾಗಿದ್ದರೆ ಟ್ರಾವೆಲಿಂಗ್ ಮಾಡುವಂಥದ್ದು, ಅಥವಾ ಕೆಲಸದ ವಿಚಾರವಾಗಿ ಓಡಾಟಗಳು ಮಾಡುವಂಥದ್ದಾಗಿರಬಹುದು. ಮುಂದಿನ ಬ್ರೈಟ್ ಫ್ಯೂಚರ್ಗೋಸ್ಕರ ಈ ವ್ಯಕ್ತಿ ಒಂದಷ್ಟು ಯೋಚನೆ ಮಾಡ್ತಾ ಇದ್ದಾರೆ ಅಂತಲೇ ತೋರಿಸುತ್ತೆ. ಅವ್ರ ಲೈಫ್ ಬಗ್ಗೆ ನಿಮ್ಮ ವಿಚಾರವಾಗಿ ಯೋಚನೆ ಮಾಡೋದಕ್ಕಿಂತ ಆ ಫ್ಯೂಚರ್ ಬಗ್ಗೆನೇ ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇರುವಂಥದ್ದು ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಓಕೆ, ಅವಕಾಶಗಳು ಇದೆ, ಬಹಳ ಎತ್ತರವಾಗಿದೆ. ಬಟ್ ನೀವು ನನ್ನ ಲೈಫಲ್ಲಿ ಇರೋದ್ರಿಂದ, ಅಂದರೆ ನೀವು ಅವ್ರ ಲೈಫಲ್ಲಿ ಇರೋದ್ರಿಂದ ಎಲ್ಲಿ ನನ್ನ ಅವಕಾಶಗಳು ತಪ್ಪು ಹೋಗುತ್ತೋ, ಅಥವಾ ನಾನು ಹೋಗ್ತಿರುವಂತಹ ದಾರಿ ಎಲ್ಲಿ ತಪ್ಪುತ್ತೋ ರೀತಿಯಲ್ಲಿ ಇವರು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಸ್ವಲ್ಪ ಟ್ರಾವೆಲಿಂಗ್ ಕೂಡ ಇದೆ ಇವ್ರ ಲೈಫಲ್ಲಿ. ಈ 1-2 ತಿಂಗಳಲ್ಲಿ ಈ ವ್ಯಕ್ತಿ ಟ್ರಾವೆಲ್ ಮಾಡುವಂಥದ್ದು, ಆ ಥರದ್ದೆಲ್ಲ ಒಂದಷ್ಟು ನಾನು ನೋಡ್ತಾ ಇದ್ದೀನಿ. ಸೊ ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಇರಬಹುದು, ಅಥವಾ ಈ ವ್ಯಕ್ತಿ ಕೆಲವು ಆ್ಯಕ್ಷನ್ಸ್ನ ತಗೊಳ್ಳೋದ್ರಲ್ಲಿ ಬಹಳಷ್ಟು ತಪ್ತಾ ಇದ್ದಾರೆ. ಅಂದರೆ ನಿಮ್ಮ ವಿಚಾರದಲ್ಲಿ ಸರಿಯಾದ ನಿರ್ಧಾರ ತಗೊಳ್ಳೋದಕ್ಕೆ ಈ ವ್ಯಕ್ತಿಗೆ ಆಗ್ತಾ ಇಲ್ಲ. ಬಿಕಾಸ್ ಅವರ ವೈಯಕ್ತಿಕ ವಿಚಾರ ಅಥವಾ ಕೆಲಸದ ವಿಚಾರ, ಪರ್ಸ್ನಲ್ ಕೆರಿಯರ್ ವಿಚಾರ ಆಗಿರಬಹುದು, ಅಥವಾ ಪರ್ಸ್ನಲ್ ವಿಚಾರಗಳಲ್ಲಿ ಈ ವ್ಯಕ್ತಿ ಒಂದಷ್ಟು ಗೊಂದಲಮಯವಾಗಿದ್ದಾರೆ. ಹಾಗೆ ಇವರ ಫ್ಯೂಚರ್ ಏನಿದೆ, ಬಿಸ್ನೆಸ್ ಆಗಿರ್ಬೋದು, ವರ್ಕ್ ಆಗಿರ್ಬೋದು, ಆ ವಿಚಾರವಾಗಿ ಅವರ ಫ್ಯೂಚರ್ ಬಗ್ಗೆ ಬಹಳಷ್ಟು ಗಮನ ಹರಿಸ್ತಾ ಇದ್ದಾರೆ ಅಂತಲೇ ಇಲ್ಲಿ ತೋರಿಸುತ್ತೆ. ಹಾಗೆ ಸರಿಯಾದ ನಿರ್ಧಾರ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಈ ಏನಿದೆ ನಿಮ್ಮಿಬ್ಬರ ಸಂಬಂಧದ ವಿಚಾರವಾಗಿ ಇವರು ಸರಿಯಾದ ರೈಟ್ ಡಿಸಿಷನ್ಸ್ಗಳನ್ನ ತಗೊಳ್ಳೋದ್ರಲ್ಲಿ ಹಾದಿ ತಪ್ತಾ ಇದ್ದಾರೆ ಅಂತಲೇ ಹೇಳಬಹುದು. ನಂತರದಲ್ಲಿ ಇಲ್ಲಿ ಬರ್ನಿಂಗ್ ಟವರ್ ಸೆಂಟರ್ಡ್ ಎನರ್ಜಿ ಬಂದಿದೆ. ಬಹಳಷ್ಟು ಬದಲಾಗಿದ್ದಾರೆ. ಸಡನ್ನಾಗಿ ಈ ವ್ಯಕ್ತಿ ಈ ರೀತಿ ಬದಲಾಗ್ತಾರೆ ಅನ್ನೋದೇ ನಿಮಗೆ ಗೊತ್ತಿರಲಿಲ್ಲ. ಒಂದಷ್ಟು ಸಡನ್ನಾಗಿ ಬದಲಾಗಿರುವಂಥದ್ದು, ಅಥವಾ ಸಡನ್ ಚೇಂಜಸ್ ಈ ರೀತಿ ಆಗುತ್ತೆ ನಮ್ಮಿಬ್ಬರ ಲೈಫಲ್ಲಿ ಅಂತಲೇ ನಿಮ್ಗೆ ಗೊತ್ತಿರಲಿಲ್ಲ. ಅಥವಾ ಆ ವ್ಯಕ್ತಿನೂ ಕೂಡ ಇಂಟೆನ್ಷನಲ್ಲಿ ನಿಮ್ಮನ್ನು ಮೋಸ ಮಾಡಬೇಕು ಅಥವಾ ನಿಮ್ಮನ್ನು ದೂರ ತಳ್ಳಬೇಕು. ಬಟ್ ಅವ್ರಿಗೆ ಏನೋ ಒಂದಷ್ಟು ರಿಯಲೈಸ್ ಆಗಿರುವಂಥದ್ದು, ಅಥವಾ ಅವರ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥದ್ದು, ಅಥವಾ ಸರಿಯಾಗಿ ಅವರು ಡಿಸಿಷನ್ ತೊಗೊಳ್ಳೋದ್ರಲ್ಲಿ ತಪ್ಪು ಹೋಗ್ತಾ ಇದ್ದಾರೆ ಅಂತಲೇ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ನಿಮ್ಮಿಬ್ಬರ ನಡುವೆ ಆಸೆ ಕನಸುಗಳಾಗಿರ್ಬೋದು, ನೀವು ಮಾತನಾಡಿದಂಥದ್ದಾಗಿರ್ಬೋದು, ಫ್ಯೂಚರ್ ಬಗ್ಗೆ ನೀವಿಬ್ಬರು ಡಿಸ್ಕಷನ್ಸ್ಗಳನ್ನ ಮಾಡಿರುವಂಥದ್ದು ಕೂಡ ಬಹಳಷ್ಟು ಎತ್ತರಕ್ಕೆ ತೊಗೊಂಡು ಹೋಗಿದ್ರಿ. ನಿಮ್ಮ ಫ್ಯೂಚರ್ ಬಗ್ಗೆ ಬಹಳಷ್ಟು ಕನಸುಗಳನ್ನು ನೀವಿಬ್ಬರೂ ಕಟ್ಟಿರುವಂಥದ್ದು, ಅಥವಾ ಅವರು ಕೂಡ ಅದೇ ರೀತಿ ಹೇಳಿದಂಥದ್ದು, ನಿಮಗೆ ಕಮಿಟ್ಮೆಂಟ್ ಕೊಡುವಂತಹ ರೀತಿಯಲ್ಲಿ ಮಾತನಾಡಿದಂಥದ್ದು ಎಲ್ಲನೂ ಇದೆ. ಬಟ್ ಆದರೆ ಈಗ ಸಡನ್ನಾಗಿ ಆ ವ್ಯಕ್ತಿ ಬದಲಾಗಿರುವಂಥದ್ದನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ. ಬಿಕಾಸ್ ಆಫ್ 2 ಆಫ್ ಕಪ್ಸ್ ಬಂದಿರೋದ್ರಿಂದ ಇಲ್ಲಿ ಆ ವ್ಯಕ್ತಿಗೆ ಬೇರೆಯ ಒಂದು ಸಂಬಂಧದ ವಿಚಾರ ಆಗಿರ್ಬೋದು, ಅಥವಾ ಇವರನ್ನು ಕೇರ್ ಮಾಡುವಂತಹ ವ್ಯಕ್ತಿ ಆಗಿರ್ಬೋದು, ಅಥವಾ ಇವರಿಗೆ ಕೆಲವೊಂದಷ್ಟು ಡೈವರ್ಟ್ ಮಾಡುವಂತಹ ಒಂದಷ್ಟು ಎನರ್ಜಿ ಆಗಿರ್ಬೋದು, ಕೆಲವು ಪರ್ಸನ್ ಆಗಿರಬಹುದು, ಇವರಿಗೆ ಸಿಕ್ಕಿರುವಂಥದ್ದು ಕೂಡ ಇಲ್ಲಿ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇಲ್ಲಿ 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವರ ಲೈಫಿಗೆ ಯಾವುದು ಸರಿ ಅನ್ನುವಂತಹ ಡಿಸಿಷನ್ನ ತಗೊಂಡು ಈ ವ್ಯಕ್ತಿ ಮುಂದಕ್ಕೆ ಹೋಗ್ತಾ ಇದ್ದಾರೆ ಅಂತಲೇ ಇಲ್ಲಿ ತೋರಿಸುತ್ತೆ. ಸೊ ಈ ನಿಮ್ಮ ವಿಚಾರ ಅಂತ ಬಂದಾಗ ನಿಮ್ಗಿಂತನೂ ಇಲ್ಲಿ ಬೇರೆ ಒಂದು ಏನು ನನ್ನ ಲೈಫಲ್ಲಿ
ಸರಿಯಾದ ವ್ಯಕ್ತಿಯಾಗಿರ್ಬೋದು ಅಥವಾ ಸರಿಯಾದ ಲೈಫ್ನ ನಾನು ಚೂಸ್ ಮಾಡಬೇಕು ಚೂಸ್ ಮಾಡಿರುವಂತಹ ಲೈಫ್ ನನಗೀಗ ಸಿಕ್ಕಿದೆ ಅನ್ನುವಂತಹ ಫೀಲ್ ಇದೆ ಅವ್ರಿಗೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇವರು ಬರ್ತಾರ ಅಂತ ಹೇಳಿ ನೋಡೋದಕ್ಕೆ ಹೋದರೆ 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಪಾಸ್ಟಲ್ಲಿ ನೀವೊಂದು ಪಾಸ್ಟ್ ಅನ್ನುವಂತಹ ರೀತಿಯಲ್ಲಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಒಂದು ಹಳೆಯ ವಿಚಾರ ಈ ವ್ಯಕ್ತಿಗೆ ಅನ್ನೋದು ಇವರು ಥಿಂಕ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ 2 ಆಫ್ ಕಪ್ಸ್ ಬಂದಿರೋದ್ರಿಂದ ಅವ್ರಿಗೆ ನಾನು ಹೇಳಿದ್ನಲ್ಲ, ಇವರ ಮೈಂಡ್ ಬೇರೆ ಕಡೆ ಡೈವರ್ಟ್ ಆಗಿರುವಂಥದ್ದು ಅಥವಾ ಇವರ ಲೈಫಲ್ಲಿ ಇವ್ರಿಗೆ ಒಂದು ಒಳ್ಳೆಯ ಅದ್ಭುತವಾದಂತಹ ಪಾರ್ಟ್ನರ್ಗಳು ಸಿಕ್ಕಿರುವಂಥದ್ದಾಗಿರ್ಬೋದು, ಅಥವಾ ಇವರ ಲೈಫಿಗೆ ನಾನು ಏನು ಯೋಚನೆ ಮಾಡಿದ್ದೀನಿ ಅಥವಾ ನನಗೆ ಈಗ ಸಿಕ್ಕಿರುವಂತಹ ಲೈಫ್ ಏನಿದೆ ಅದು ಸರಿಯಾಗಿದೆ ಅನ್ನುವಂತಹ ರೀತಿಯಲ್ಲಿ ಯೋಚನೆ ಮಾಡಿ ಈ ವ್ಯಕ್ತಿ ಮುಂದಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇವರ ಮನಸ್ಸಿನ ಮಾತೇನಾಗಿದೆ ಅಂತ ಹೇಳಿ ನೋಡೋಣ. ಸೊ ಒಂದು ಕಾರ್ಡ್, ಐ ವಾಸ್ ಮೈ ಫಾಲ್ಟ್ ಬಟ್ ಐ ಬ್ಲೇಮ್ಡ್ ಯು. ತಪ್ಪು ನಂದೇ ಇದೆ, ಅದು ನನಗೆ ಗೊತ್ತಿದೆ. ಅವ್ರು ಚೇಂಜ್ ಆಗಿರುವಂಥದ್ದನ್ನು ಹೇಳಿದ್ನಲ್ಲ, ಅವ್ರು ಇಂಟೆನ್ಷನಲಿ ಬದಲಾಗಿಲ್ಲ. ತಪ್ಪು ಅವ್ರದ್ದೇ ಆಗಿರೋದು ಅನ್ನೋದು ಗೊತ್ತಿದೆ, ಅವ್ರ ಮನಸ್ಸಿಗೆ ಗೊತ್ತಿದೆ. ಬಟ್ ಆದರೆ ನಾನು ಬ್ಲೇಮ್ ಮಾಡ್ತಿರೋದು ನೀನು ಮಾಡಿದಂತಹ ಚಿಕ್ಕ ಚಿಕ್ಕ ತಪ್ಪುಗಳನ್ನು ಬ್ಲೇಮ್ ಮಾಡಿ ನಾನು ಇಲ್ಲಿಂದ ಹೊರಗಡೆ ಹೋಗುವಂತಹ ಪ್ರಯತ್ನದಲ್ಲಿದ್ದೀನಿ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಅವರು. ಸೊ ಅವರು ಏನೇ ನಿಮಗೆ ಬ್ಲೇಮ್ ಮಾಡಿದ್ರು, ಅವ್ರು ತಪ್ಪು ಇದ್ರೂ ಕೂಡ ನಿಮ್ಮ ಬಗ್ಗೆನೇ ಬ್ಲೇಮ್ ಮಾಡ್ತಾ ಇರೋದು ಕೂಡ, ನೀನು ಹಾಗಿದೆ ಹೀಗಿದೆ ಅದಕ್ಕೆ ನಾನು ಈ ಥರ ಚೇಂಜ್ ಆಗೋದೆ, ಅವ್ರ ಬಗ್ಗೆ ಅವ್ರ ಪರ್ಸ್ನಲ್ ವಿಚಾರದ ಬಗ್ಗೆ ನಾನು ಬದಲಾಗಿದ್ದೀನಿ ಅನ್ನುವಂಥದ್ದೆಲ್ಲ ಹೇಳಲ್ಲ ಈ ವ್ಯಕ್ತಿ. ಸೊ ನಾನು ಅಗೇನ್ ಮತ್ತೊಂದು ಮೆಸೇಜ್ ನೋಡೋದಾದರೆ, ಐ ಹೈಡ್ ಬಿಹೈಂಡ್ ಮೆಟೀರಿಯಲ್ ಥಿಂಗ್ಸ್ ಅಂತ ಹೇಳಿ. ಓಕೆ, ಕೆಲವೊಂದು ವಿಚಾರಗಳು ನಾನು ತುಂಬ ಮುಚ್ಚಿಟ್ಟಿದ್ದೀನಿ ನಿನ್ನಿಂದ ಅನ್ನುವಂಥದ್ದು ಈ ವ್ಯಕ್ತಿ ಒಂದಷ್ಟು ನಿಮಗೆ ಹೇಳ್ತಾ ಇದ್ದಾರೆ ಅಂತಲೇ ಇಲ್ಲಿ ತೋರಿಸುತ್ತೆ. ಸೊ ಐ ನೋ ವಾಟ್ ಐ ಕ್ರಾಸ್ಡ್ ದಿ ಲೈನ್ ವಿತ್ ಯು ಅಂತ ಹೇಳಿ. ನನಗೆ ಗೊತ್ತಿದೆ ನಾನು ಯಾವ ವಿಚಾರನ ಕ್ರಾಸ್ ಮಾಡಿದ್ದೀನಿ, ಯಾವ ಹಂತದಿಂದ ದೂರಕ್ಕೆ ಹೋಗಿದ್ದೀನಿ ಅನ್ನೋದು ನನಗೆ ಗೊತ್ತಿದೆ ಅನ್ನುವಂತಹದ್ದು ಇಲ್ಲಿ ಆ ವ್ಯಕ್ತಿ ಒಂದಷ್ಟು ಡೈವರ್ಟ್ ಮಾಡ್ತಿದ್ದಾರೆ. ಇಲ್ಲಿ ಈ ವ್ಯಕ್ತಿಗೆ ನೀವು ಪ್ರಶ್ನೆಗಳನ್ನ ಮಾಡ್ಬೋದು. ಯಾಕೆ ಈ ಥರ ಚೇಂಜ್ ಆದೆ, ಯಾಕೆ ಈ ಥರ ಬದಲಾದೆ, ಮೊನ್ನೆ ಯಾಕೆ ಹಾಗೆ ಮಾಡಿದ್ದೆ, ನಿನ್ನೆ ಯಾಕೆ ಹಾಗೆ ಮಾಡಿದ್ದೆ, ತಿಂಗಳಾದ ಹೇಳಿದೆಯಲ್ಲ, ಏನೇ ಹೇಳಿದ್ರು ಕೂಡ ಈ ವ್ಯಕ್ತಿ ಒಂದಷ್ಟು ನಿಮ್ಮ ಬಗ್ಗೆನೇ ಬ್ಲೇಮ್ ಮಾಡ್ತಾರೆ. ಹಾಗೆ ಅವ್ರ ಮನಸ್ಸಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನಾನು ಸಿಕ್ಕಾಪಟ್ಟೆ ವಿಚಾರಗಳನ್ನು ನಿನ್ನಿಂದ ಮುಚ್ಚಿಟ್ಟಿದ್ದೀನಿ ಅಂತ ಹೇಳಿ. ಹಾಗೆ ಕೆಲವೊಂದು ಲೈನ್ ಕ್ರಾಸ್ ಮಾಡಿ ನಿಮ್ಗೆ ಮಾತಾಡಿದಂಥದ್ದು ಇದೆ. ಈ ವ್ಯಕ್ತಿಯ ಮನಸ್ಥಿತಿ ಅಂದರೆ ನಿಮ್ಮನ್ನು ದೂರ ಕಳ್ಕೊಳ್ಳೋದಕ್ಕೋಸ್ಕರ ಈ ವ್ಯಕ್ತಿ ನಿಮ್ಮಿಂದ ಎಷ್ಟು ಬೇಕೋ ಅಷ್ಟು ತಪ್ಪಾಗಿ ಮಾತನಾಡುವಂಥದ್ದು ಅಥವಾ ಕೆಟ್ಟದಾಗಿ ಪೋಟ್ರೆ ಮಾಡುವಂಥದ್ದು, ಇದೆಲ್ಲನೂ ಕೂಡ ಈ ವ್ಯಕ್ತಿ ಮಾಡಿದ್ದಾರೆ ಅಂತಲೇ ಇಲ್ಲಿ ತೋರಿಸುತ್ತೆ. ಸೊ ಇದು ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ಥರ್ಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಪಡೀರಿ ಅಂತ ಹೇಳ್ತಾ, ಯಾರೆಲ್ಲ ಥರ್ಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, ಆ ವ್ಯಕ್ತಿ ಮರಳಿ ನಿಮ್ಮ ಲೈಫಿಗೆ ಬರ್ತಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಇದೆ. ಆ ವ್ಯಕ್ತಿಗೆ ಬರಬೇಕು ಅನ್ನುವಂತಹ ಮನಸ್ಸು ತುಂಬಾ ಇದೆ. ಹಾಗೆ ಈ ವ್ಯಕ್ತಿ ನೀವು ಹಾಕಿದಂತಹ ಮೆಸೇಜಸ್ಗಳನ್ನ ಓದುವಂಥದ್ದು ಅಥವಾ ನೀವು ನಿಮ್ಮ ಪ್ರೊಫೈಲ್ಸ್ಗಳನ್ನ ಓದುವಂಥದ್ದು, ನೋಡುವಂಥದ್ದು, ಇದೆಲ್ಲನೂ ಕೂಡ ಈ ವ್ಯಕ್ತಿ ಮಾಡ್ತಾ ಇದ್ದಾರೆ ಅಂತಲೇ ಇಲ್ಲಿ ತೋರಿಸುತ್ತೆ ನನಗೆ. ಓಕೆ, ಈ ವ್ಯಕ್ತಿ ತುಂಬಾ ಏನಿದೆ ಬಹಳಷ್ಟು ಹಾರ್ಡ್ ವರ್ಕರ್ ಅಂತ ನಾನು ನೋಡ್ಬೋದು. ಅಂದರೆ ಕೆಲಸದಲ್ಲಿ ಆಗಿರ್ಬೋದು ಅಥವಾ ಮನೆಗಳಲ್ಲಾಗಿರ್ಬೋದು ಈ ವ್ಯಕ್ತಿ ಒಂದಷ್ಟು ಏನಿದೆ ಹಾರ್ಡ್ ವರ್ಕ್ ಮಾಡುವಂಥದ್ದು ಅಥವಾ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ತಲೆ ಕೆಡಿಸ್ಕೊಳ್ಳುವಂಥದ್ದು ಅಥವಾ ಅವರು ಪರ್ಸ್ನಲ್ ಲೈಫಲ್ಲಿ ಏನಿದೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸ್ಟ್ರಕ್ ಆಗಿರೋದ್ರಿಂದ ಈ ವ್ಯಕ್ತಿ ಸ್ವಲ್ಪ ಹಣಕಾಸಿನ ವಿಚಾರವಾಗಿ ಗಮನ ಹರಿಸ್ತಾ ಇದ್ದಾರೆ. ಅಥವಾ ಏನೋ ಒಂದು ವಸ್ತು, ವಾಹನಗಳು ಅಥವಾ ಭೂಮಿ ಖರೀದಿ ಮಾಡೋದ್ರಲ್ಲೋ ಅದರಲ್ಲೂ ಒಂದಷ್ಟು ಮೈಂಡ್ ಇದೆ ಈ ವ್ಯಕ್ತಿಗೆ ಅಂತ ಹೇಳಿ ತೋರಿಸುತ್ತೆ. ಸೊ ಇಲ್ಲಿ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಆ ವ್ಯಕ್ತಿ ಆ್ಯಕ್ಚುಲಾಗಿ ಇದು ಏನಂದರೆ ಇದು ಬಿಟ್ಟು ಹೋಗುವಂತಹ ಸಂಬಂಧ ಅಲ್ಲ. ಮೇಜರ್ ಕಾರ್ಡ್ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ನೀವು ಯಾವ ರೀತಿ ಥಿಂಕ್ ಮಾಡ್ತಿದ್ದೀರಿ, ಯಾವ ರೀತಿ ಯೋಚನೆ ಮಾಡ್ತಿದ್ದೀರಿ ಈ ವ್ಯಕ್ತಿ ಬಗ್ಗೆ, ಅದೇ ರೀತಿ ಈ ವ್ಯಕ್ತಿನೂ ಕೂಡ ನಿಮ್ಮ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂತಲೇ ತೋರಿಸುತ್ತೆ. ನೀವು ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಿ ಈ ವ್ಯಕ್ತಿಯನ್ನು, ಅಷ್ಟೇ ಈ ವ್ಯಕ್ತಿನೂ ಕೂಡ ಮಿಸ್ ಮಾಡ್ಕೊಳ್ತಾರೆ. ಅವ್ರಿಗೆ ನೀವು ಮಾಡ್ಕೊಳ್ಳೋಂಥ ಫೀಲ್ ಆಗಿರ್ಬೋದು ಎಲ್ಲನೂ ಕೂಡ ಆ ವ್ಯಕ್ತಿಗೆ ಗೊತ್ತಿದೆ. ಬಟ್ ಆದರೆ ಈ ಕಮಿಟ್ಮೆಂಟ್ಸ್ ಅಂತ ವಿಚಾರ ಬಂದಾಗ ಆ ವ್ಯಕ್ತಿ ಹತ್ರ
ನೀವು ಅಂದ್ಕೊಳ್ಳುವಷ್ಟು ಕಮಿಟ್ಮೆಂಟ್ಸ್ಗಳು ಇದು ಮಾಡೋದಕ್ಕಾಗೋದಿಲ್ಲ, ಅಥವಾ ಕೆಲವೊಂದು ವಿಚಾರದಲ್ಲಿ ನಿಮ್ಮಿಬ್ಬರ ನಡುವೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು. ಯಾಕೆಂದರೆ ಆ ವ್ಯಕ್ತಿಗೆ ಸ್ವಲ್ಪ ಫಿನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ನಾನು ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಸ್ವಲ್ಪ ನಿಧಾನವಾಗಿ ಆಗುತ್ತೆ. ಬಟ್ ಆದರೆ ಈ ವ್ಯಕ್ತಿ ಒಳ್ಳೆಯ ಮನಸ್ಸಿರುವಂತಹ ವ್ಯಕ್ತಿ ಆಗಿರಬಹುದು. ಹಾಗೆ ಈ ವ್ಯಕ್ತಿ ಏನೇ ಇದ್ರೂ ಕೂಡ ಓಪನ್ ಅಪ್ ಆಗಿ ಎಲ್ಲನೂ ಕೂಡ ವಿಷಯಗಳು ಹೇಳುವಂಥದ್ದು ಕೂಡ ಮಾಡ್ತಾರೆ. ಸೊ ಹಾಗೆ ನಿಮ್ಮಿಬ್ಬರ ಮಧ್ಯದಲ್ಲಿ ದೈವ ಬಲ ಇರೋದ್ರಿಂದ ಅಷ್ಟು ಬೇಗ ಈ ಸಂಬಂಧ ಬ್ರೇಕಪ್ ಆಗುತ್ತೆ ಅಥವಾ ಮುರಿದು ಹೋಗುತ್ತೆ ಮತ್ತು ಸಿಗೋದಕ್ಕಾಗೋದಿಲ್ಲ ಆ ಥರದ್ದೆಲ್ಲ ಯಾವುದು ನಾನು ಈ ಕಾರ್ಡ್ ರೀಡಿಂಗಲ್ಲಿ ನೋಡ್ತಾ ಇಲ್ಲ. ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ನೀವು ಎಷ್ಟು ಈ ವ್ಯಕ್ತಿಯೊಟ್ಟಿಗೆ ಈ ವ್ಯಕ್ತಿಯನ್ನು ಎಷ್ಟು ನೀಟಾಗಿ ಈ ವ್ಯಕ್ತಿಯನ್ನು ಹ್ಯಾಂಡಲ್ ಮಾಡ್ತೀರಿ ಅಷ್ಟು ನಿಮಗೆ ಒಳ್ಳೆಯದು. ಅಂದರೆ ಇವರ ವಿಚಾರಗಳನ್ನು ಕೇಳುವಂಥದ್ದಾಗಿರ್ಬೋದು, ಅಥವಾ ಇವರ ಪ್ರಾಬ್ಲಮ್ಸ್ಗಳನ್ನ ಕೇಳುವಂಥದ್ದಾಗಿರ್ಬೋದು, ಇವ್ರನ್ನ ತುಂಬ ಪ್ರೀತಿಯಿಂದ ನೀವು ಕರ್ಕೊಂಡು ಹೋಗ್ಬೇಕಾಗತ್ತೆ. ಅಂದರೆ ಎಷ್ಟೇ ಸಿಟ್ಟಿದ್ರೂ ಕೂಡ, ಅಥವಾ ಎಷ್ಟೇ ಅಹಂ ತೋರಿಸಿದ್ರು ಕೂಡ, ಎಷ್ಟೇ ನಿಮಗೆ ಹರ್ಟ್ ಮಾಡಿದ್ರು ಕೂಡ ಈ ವ್ಯಕ್ತಿಯನ್ನು ನೀವು ಯಾವ ರೀತಿ ತೊಗೊಂಡು ಹೋಗ್ಬೋದು ಅನ್ನುವಂತಹ ಪಾಠಗಳನ್ನು ಫಸ್ಟ್ ಕಲಿಬೇಕಾಗತ್ತೆ. ಇವರನ್ನು ನೀವೇನಾದರೂ ಪ್ರೀತಿಯಿಂದ ಹ್ಯಾಂಡಲ್ ಮಾಡಿದ್ರಿ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟೇ ಸಿಟ್ಟು, ಕೋಪ, ಜಗಳ ಏನೇ ಮಾಡಿದ್ರು ಕೂಡ ಬೇಗನೆ ಇವರು ನಿಮಗೆ ಬೇಗನೆ ಮಗುವಂಥ ರೀತಿಯಲ್ಲಿ ಆಗೋಗ್ತಾರೆ ಅಂತಲೇ ಹೇಳಿ ತೋರಿಸುತ್ತೆ. ಇಲ್ಲ, ಇಲ್ಲಿ ನಾನು ಕೂಡ ರಿಡ್ಜಾಗಿ ಬಿಹೇವ್ ಮಾಡ್ತೀನಿ, ನನಗೂ ಕೂಡ ಈಗೋ ಇದೆ, ನಿಮಗೂ ಕೂಡ ಈಗೋ ಇದೆ, ನೀವು ಈಗೋ ತೋರಿಸಿ ನಾನು ಈಗೋ ತೋರಿಸ್ತೀನಿ ಅಂತ ಹೇಳೋದಕ್ಕೋದ್ರೆ ಈ ವ್ಯಕ್ತಿಯನ್ನು ನೀವು ಹ್ಯಾಂಡಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇವ್ರನ್ನ ಏನೇ ಮಾಡೋದಿದ್ರು ಕೂಡ ಪ್ರೀತಿಯಿಂದನೇ ನೀವು ಹ್ಯಾಂಡಲ್ ಮಾಡಬೇಕಾಗತ್ತೆ ಅಂತ ಹೇಳಿ ತೋರಿಸುತ್ತೆ. ಕೆಲವೊಂದು ಸಲ ಈ ವ್ಯಕ್ತಿ ನಿಮಗೆ ಟೈಮ್ ಕೊಡದೇ ಇದ್ದಾಗ, ಅಥವಾ ಈ ವ್ಯಕ್ತಿ ಒಂದಷ್ಟು ವರ್ತನೆಗಳು ನಿಮಗೆ ಗೊಂದಲವಾಗಿ ಕಾಣಿಸುವಂಥದ್ದಾಗಿರ್ಬೋದು, ಅಥವಾ ಈ ವ್ಯಕ್ತಿ ವಿಚಾರವಾಗಿ ಪಾಸ್ಟಲ್ಲಿ ಹಿಂಗಿದ್ರು ಅಂತ ಯಾರಾದರೂ ಏನಾದರೂ ಹೇಳಿಬಿಟ್ರೆ ನೀವು ಅದನ್ನೇ ತಲೆಯಲ್ಲಿ ತುಂಬಿಕೊಂಡು ಈ ವ್ಯಕ್ತಿ ಒಟ್ಟಿಗೆ ಬಹಳಷ್ಟು ಕಿರಿಕಿರಿ ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಅಂದರೆ ಅಬ್ಸ್ಟಿಕಲ್ಸ್ ಅಂದರೆ ಫೋನ್ ಕಾಲ್ಸ್ಗಳಲ್ಲಿ ಅವರು ಆ್ಯಕ್ಷನ್ಸ್ ತೊಗೊಂಡಿರ್ತಾರೆ ಅಥವಾ ನೀವು ಆ್ಯಕ್ಷನ್ಸ್ ತೊಗೊಂಡಿರ್ತೀರಿ. ಮಾತನಾಡುವಂತಹ ಟೈಮ್ನಲ್ಲಿ ಜಗಳ ಆಗುವಂಥದ್ದು, ಹಾಗೆ ನಿಮ್ಮನ್ನು ಅವರು ಕಾಂಟ್ಯಾಕ್ಟ್ ಮಾಡಿದಾಗ ಒಂದಷ್ಟು ಜಗಳಗಳಾಗುವಂಥದ್ದು, ತುಂಬ ಕಿರಿಕಿರಿಗಳನ್ನು ನೀವೇ ಮಾಡ್ಕೊಳ್ತೀರಿ ಅಂತಲೂ ಹೇಳ್ಬೋದು ಇಲ್ಲಿ. ಸೊ ಮಾತಾಡ್ತಾ ಜಗಳಗಳಾಗುವಂಥದ್ದು, ಅಥವಾ ಏನೆಲ್ಲ ಇಬ್ಬರು ಕೂಡ ಅದೇ ರೀತಿಯೇ ಇರ್ತೀರಿ. ಇದು ಹೊಸದಂತೂ ಅಲ್ಲವೇ ಅಲ್ಲ ನಿಮ್ಮಿಬ್ಬರ ನಡುವೆಯಲ್ಲಿ. ಸೊ ನಿಮ್ಮಿಬ್ಬರ ಸಂಬಂಧಗಳಲ್ಲಿ ಆಬ್ಸ್ಟಿಕಲ್ಸ್ಗಳು ಕೆಲವೊಂದು ಮೇಜರ್ ವಿಚಾರಗಳನ್ನೇ ಇರೋದಿಲ್ಲ, ಮೈನರ್ ಮ್ಯಾಟರ್ಸ್ಗಳನ್ನ ತೊಗೊಂಡು ಇಬ್ಬರು ಕಿರಿಕಿರಿಗಳನ್ನ ಮಾಡ್ಕೊಳ್ತೀರಿ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿ ಒಂದಷ್ಟು ಟೈಮ್ ಕೊಟ್ಟರೆ, ನೀವು ತಾಳ್ಮೆಯಿಂದ ಇದ್ದರೆ, ಅಥವಾ ಅವ್ರನ್ನ ಪ್ರೀತಿಯಿಂದ ತುಂಬ ಹ್ಯಾಂಡಲ್ ಮಾಡಿದ್ರೆ ಅಂತ ಹೇಳಿದ್ರೆ ಆ ವ್ಯಕ್ತಿ ನಿಮಗೆ ಕಾಲ್ ಅಥವಾ ಮೆಸೇಜ್ ಮಾಡುವಂತಹ ಸಾಧ್ಯತೆ, ಒಂದಷ್ಟು ಯೋಚನೆಗಳನ್ನು ಮಾಡುವಂಥದ್ದು ಇದೆ ಅಂತ ಹೇಳಿ ತೋರಿಸುತ್ತೆ. ಅಥವಾ ಮಾಡ್ತಾ ಇದ್ರೂ ಕೂಡ ದಯವಿಟ್ಟು ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಇದು ಲಾಂಗ್ ಟರ್ಮಲ್ಲಿ ರಿಲೇಷನ್ಶಿಪ್ ಉಳ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಅವರ ಮನಸ್ಸಿನ ಮಾತು ಏನಾಗಿದೆ ಅಂತ ಹೇಳಿದ್ರೆ ಯು ಆ್ಯಂಡ್ ಐ ವರ್ ಟೂ ಯಂಗ್ ಅಂತ ಹೇಳಿ. ಅಂದರೆ ನಿಮ್ಮಿಬ್ಬರಿಗೆ ಎಷ್ಟೇ ಏಜ್ ಆಗಿರಬಹುದು, ಅಥವಾ ನೀವು ಎಷ್ಟೇ ವಯಸ್ಸಿನವರಾಗಿರ್ಬೋದು, ನೋಡ್ತಾ ಇರೋದು ಇಲ್ಲಿ ಮಾಡೋದ್ರಲ್ಲಿ ಅಂದರೆ ಏನಿದೆ ಕೋಪ, ಜಗಳಗಳು ಅಥವಾ ಮಾತನಾಡೋದು ಏನಿದೆಯಲ್ಲ, ಏನಿದೆ ಈ ಎಂಗೇಜ್ ಇರೋರು ಏನು ಮಾತಾಡ್ತಾರಲ್ಲ, ಮಾಡ್ತಾರಲ್ಲ ಕಿರಿಕಿರಿಗಳು, ಅಂದರೆ ಬ್ರಾಡ್ ಮೈಂಡ್ಸೆಟ್ ಇಲ್ಲದೆ ಇರುವಂಥದ್ದು, ಅಥವಾ ನೀವೊಂದು ದೊಡ್ಡವರು ಅನ್ನುವಂಥದ್ದು ವಿಚಾರಗಳೇ ಮರ್ತು ಹೋಗ್ತೀರಿ. ಆ ರೀತಿ ಇಲ್ಲಿ ನಾನು ಕೆಲವು ರೀಡಿಂಗಲ್ಲಿ ನೋಡ್ತಾ ಇದ್ದೀನಿ. You don't know how hard it was to let you go. ನಿನಗೆ ಗೊತ್ತಿಲ್ಲ ನಾನು ನಿನ್ನನ್ನು ಬಿಟ್ಟು ಮುಂದಕ್ಕೆ ಹೋಗೋದು ಎಷ್ಟು ಕಷ್ಟ ಅಂತ ಹೇಳಿ ಅವರ ಮೈಂಡ್ ಮೆಸೇಜ್ ಆಗಿದೆ. ನಾನು ಹೇಳಿದ್ನಲ್ಲ, ಇವರು ಬಿಟ್ಟು ಹೋಗೋದಕ್ಕೆ ಆಗೋದಿಲ್ಲ, ಬಿಟ್ಟು ಹೋಗುವಂತಹ ಸಂಬಂಧನೂ ಕೂಡ ಅಲ್ಲ. ಇಲ್ಲಿ ಒಂದಷ್ಟು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಒಂದಷ್ಟು ಯೋಚನೆಗಳನ್ನ ಮಾಡ್ತಾರೆ. ಇಲ್ಲಿ ಮಾತಾಡ್ತಾ ಆ ಕಿರಿಕಿರಿಗಳೇನಿದೆಯಲ್ಲ ಇಡೀ ದಿನ ಲ್ಯಾಗ್ ಆಗುತ್ತೆ, ಅಥವಾ ಇಬ್ಬರು ಮನಸ್ಥಿತಿ ಹಾಳು ಮಾಡಿಬಿಡತ್ತೆ. ಸೊ ಇವ್ರನ್ನ ನೀವು ಯಾರೇ ಆಗಿರ್ಬೋದು ರೀಡಿಂಗ್ ನೋಡ್ತಾ ಇರೋರು, ನೀವೇ ಒಂದಷ್ಟು ತಾಳ್ಮೆಯಿಂದ ಇರಬೇಕಾಗತ್ತೆ ಅನ್ನುವಂಥದ್ದು ಇಲ್ಲಿ ನೋಡಬಹುದು. ಐ ವಾಂಟ್ ಯು ಅನ್ನುವಂತಹ ಮನಸ್ಸಿನ ಮಾತು ಇವ್ರದ್ದಾಗಿದೆ. ನಂಗೆ ನೀನು ಬೇಕು ಅನ್ನುವಂತಹ ಮಾತು ಇದಾಗಿದೆ. ಸಪೋಸ್ ನಿಮ್ಮಿಬ್ಬರ ನಡುವೆ ಏನಾದ್ರು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಸ್ ಇದ್ದರೆ ಅವರಿಂದನೇ ನಿಮ್ಗೆ ಕಾಲ್ ಬರುತ್ತೆ, ಮೆಸೇಜ್ ಬರುತ್ತೆ, ಅಥವಾ ನೀವು ಕಾಲ್ ಮಾಡಿದ್ರೂ ಕೂಡ ಅವ್ರು ತುಂಬಾ ಚೆನ್ನಾಗಿ ಮಾತನಾಡ್ತಾರೆ. ಬಟ್ ಆದರೆ ಒಳ್ಳೆಯ ಮಾತುಗಳನ್ನು ಮಾತ್ರ ಆಡ್ರಿ. ಅದನ್ನು ಬಿಟ್ಟು ಬೇಡದ ಅಲ್ಲದೆ ಇರುವಂತಹ ವಿಚಾರಗಳನ್ನು, ಕಿರಿಕಿರಿಯಾಗುವಂಥ ವಿಚಾರಗಳು ನಿಮ್ಗೆ ಗೊತ್ತಿರುತ್ತಿದ್ರಿ. ಇದನ್ನ ಎತ್ತಿದ್ರೆ, ಇದನ್ನು ಮಾತಾಡಿದ್ರೆ ಕಿರಿಕಿರಿ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಆದ್ರೂ ಕೂಡ ನೀವೇನು ಮಾಡ್ತೀರಿ, ಆ ಮಾತುಗಳನ್ನು ಎತ್ಕೊಂಡು ಕಿರಿಕಿರಿ ಮಾಡುವಂಥದ್ದು ಮಾಡ್ಕೊಳ್ತೀರಿ. ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಡುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ.